ಅಜ್ಜಿ ಮರ್ಯಾದೆಯಿಂದ ರೊಕ್ಕ ಕೊಟ್ಟು ಸರಿ ನೀನು ಎಲ್ಲ ಭಾಡ್ಯ ನನಗ ಜೋರು ಮಾಡಂಗಾದೇನ ನೀನು ನಿಮ್ಮವ್ ಬರ್ಲಿ ತಡಿ ರೊಕ್ಕ ಕೇಳಾಕತ್ತೀರಿ ನಿಮ್ಮವ್ ಬರ್ಲಿ ಹೇಳ್ತಾನ ನಿನಗೆ ಕೇಳಿದ್ದೆ 2 ರೂಪಾಯಿಗೆ 200 ಮಾತಾಡ್ತೀನಿ ನೋಡಿ ನೀನು ಏ ಪಾಪ ಯಾಕೋ ರೊಕ್ಕ ಕೇಳಾಕತ್ತೀನ ಮನ್ಯಾಗ ನೀನು ಯಾಕ ನಿಮ್ಮ ಟೀಚರ್ ಹತ್ರ ಬರ್ಬೇಕಾ ಹೆಂಗೆ ನಿನಗೆ ಬಂದೇನೋ ಚಲೋ ಆಯ್ತು ನೋಡು ಅಲ್ಲ 2 ರೂಪಾಯಿ ಕೇಳಾಕತ್ತಾನ ಎದಕ್ಕೆ ಬರೋಕ್ಕ ತಿನ್ಬೇಡ ರೊಕ್ಕ ಅಂಗಡಿಗೆ ಒಯ್ದು ಅವನು ಇವನು ತಿಂತಿದ್ದೆ ಆಳಮಳ ಮನ್ಯಾಗ ಎಲ್ಲ ಮಾಡಿಟ್ಟಾಳ ನಿಮ್ಮವ್ವ ಶೇಂಗಾ ಚಕ್ಕಿ ಮಾಡ್ಯಾಳ ಚಕ್ಲಿ ಅದನ್ನ ಮಾಡ್ಯಾಳ ಕರ್ದ ಅವಲೇಕಿ ಅದಾವು ತಿನ್ನಲ್ಲ ಅಂದ್ರೆ ನನಗೆ ರೊಕ್ಕ ಕೊಡು ಅಂಗಡ್ಯಾಗ ಹೋಗಿ ಯಾವ ಎಣ್ಣೆ ಕರೆದಿರ್ತಾರ ಏನು ತಾನ ಏನೇನು ಗೊತ್ತಿಲ್ಲ ಹೋಗಿ ಅವ್ನು ತಿಂದು ಬರ್ತಾನೆ ಅಂತ ನೋಡುವ ಏನು ಹೇಳಕ್ಕೆ ಹೋದೆ ಅಂದ್ರೆ ನನಗೆ 2 ರೂಪಾಯಿಗೆ 200 ಮಾತಾಡ್ತಿ ಅಂತ ನನಗೆ ಚೋಟದ ನೀವು ಏಟು ಮಾತಾಡ್ತಿದ್ದಾನು ಅಂತ ಮಾತಾಡ್ಲಿಲ್ದಂಗೆ ಏನ್ರಿ ಅವನು ಚುಂಚುಕ ಕಾಸು ಬಾಯಿಗೆ ಬರಿ ಇಡ್ತಾನ ಅವನಿಗೆ ಬಾಯಾಗ ಇನ್ನೊಂದು ಮಾತು ಬಂದಿರಬಾರ್ದು ಮುಂದಕ್ಕೆ ಚಲೋ ಆಯ್ತು ನೋಡಿ ಅವ್ರು ಹೃದಯ ಹೋಗತ್ತಾಗೆ ನಾನು ಹೋಗಲ್ಲ ಅಜ್ಜನ ಹತ್ರ ಇಸ್ಕೊಂತೇನೆ ತಿಂದ್ರಲ್ಲ ಇಲ್ಲಿ ಐತಿ ನಿನಗೆ ಹತ್ತಿರ ಅವನ್ನ ಮೈ ಮೇಲೆ ತೊಗೋಬೇಡ್ರಿ ಅಂತಂದು ಹೇಳೋದು ಅದಕ್ಕೆ ಮೈ ಮೇಲೆ ತೊಗೊಂಡ್ವಿ ಅಂದ್ರೆ ಹಿಂಗೆ ತಿರುಗಿ ಮಾತಾಡೋದು ರೊಕ್ಕ ಕೇಳೋದು ಮಾಡ್ತಾನ್ರಿ ಹತ್ತಿರ ಅವನು ಏನು ಮಾಡೋದವ ಒಬ್ಬನ ಅದನ್ನ ಅಂದು ಮುದ್ದು ಮಾಡೇವಲ್ಲ ಅದ ನಮ್ಗೆ ವಜ್ಜಿಗಿರೋದು ಅಡುಗೆದು ಏನು ಮಾಡ್ತೀವ ಹತ್ತಿರ ಹೆಸರು ಬೇಳೆ ಅದಾವು ಬೆಲ್ಲನ ಐತ್ರಿ ಹತ್ತಿರ ಹೆಸರು ಬೇಳೆ ಪಾಯಸ ಮಾಡಿ ಮಡಿಕೆ ಕಾಳು ನೆನೆ ಇಟ್ಟವು ಇಂಥ ಚಲೋ ಮಳೆ ಬಂದವ್ರಿ ಹತ್ತಿರ ಮಡಿಕೆ ಕಾಳು ಪಲ್ಯ ಮಾಡ್ತೀನಿ ರೊಟ್ಟಿ ನಿನ್ನ ರಾತ್ರಿ ಸುಟ್ಟವು ಅದಾವು ಪಲ್ಯ ಒಂದಿಟ್ಟು ಅನ್ನ ಮಾಡಿ ಎಡಿ ಮಾಡಿಬಿಡ್ತೀನಿ ಪಾಯಸ ಒಂದಿಟ್ಟು ಪಲ್ಯ ಅನ್ನ ಎಡಿ ಮಾಡ್ತೀನಿ ಅನ್ನದ ಮೇಲೆ ಒಂದಿಟ್ಟು ಬೆಲ್ಲ ಇಟ್ಟು ಎಡಿ ಮಾಡಿದೆ ಅಂದ್ರೆ ರೊಟ್ಟಿ ಅದನ್ನ ತಿನ್ನಕ್ಕೆ ಬರ್ತೈತಿ ರೀ ಹತ್ತಿರ ನಡಿತೈತಿ ಇವತ್ತಿನ ಅಮಾಸಿ ಪೂಜೆ ಗೀಜೆ ಕಾಯಿ ಹೊಡಿತೀನಿ ಕಾಯಿ ಹೊಡೆದು ಪೂಜೆ ಮಾಡಿ ಪಲ್ಯಕ್ಕೆಲ್ಲ ಅಣಿ ಮಾಡ್ಕೊಂಡ್ಬಿಡ್ತಾನೆ ಹ್ಞೂ ಹಂಗ ಮಾಡು ನಾ ಒಂದಿಟ್ಟು ಈಕಿ ಕಡೆ ಹೋಗಿ ಬಂದ್ಬಿಡ್ತಾನವ ಈಕಿ ಪ್ರೇಮವನಂತೆಲ್ಲೇ ಜಿಕೆಟ್ ಕೊಟ್ಟಿದ್ನವ ಕೆಡಿಸ್ಬಿಟ್ಟಿದ್ಲು ನೋಡು ಬಗ್ಲಾಗೆಲ್ಲ ಲೂಸ್ ಆಗೋದು ಒಂದಿಟ್ಟು ಸೈಲ್ ಆಗೋದಲ್ಲ ಹೇಳಿ ಕೊಟ್ಟು ಬಂದನವ ಒಂದಿಟ್ಟು ಹಿಡಿದು ಕೊಡು ಅಂದು ಇವತ್ತೇನು ಹಿಡಿತಾಳ ಇಲ್ಲ ಗೊತ್ತಲ್ಲ ಅಮಾಸೆ ಐತಿ ನೋಡಿ ಕೇಳಿ ಬರ್ತಾನವ ಹಿಡಿದಿಟ್ಟಿದ್ಲು ಅಂದ್ರೆ ಇಸ್ಕೊಂಬರ್ತಾನೆ ಇಲ್ಲಕ್ಕೆ ನಾಯಿಗೆ ಕೊಡವ ಅಂತ ಹೇಳಿ ಬರ್ತಾನೆ ಮದುವೆಗಳದವ ಮುಂದಿನ ವಾರದಾಗ ಈಕಿ ಹಂಗೆ ನಾನು ಕೇಳಿದಂಗೆ ಸುಮ್ಮನಾದೆ ಅಂದ್ರೆ ಕೊಡಂಗ ಇಲ್ಲಕ್ಕಿ ಹೋಗ್ರಿ ಅತ್ಯಾರ ಹೋಗ್ಬರ್ರಿ ನಾನು ಹೋಗಿ ಅಡುಗೆ ಮಾಡ್ತಾನಂತ ದೌಡ ಒಂದಿಟ್ಟು ಎಡಿ ಮಾಡಿಬಿಟ್ಟಿವಿ ಅಂದ್ರೆ ಚಲೋ ಆಗ್ಬಿಡ್ತೈತಿ ಮಾವರು ಮತ್ತು ಇವರು ಉಣ್ಣಾಕ್ ಬಂದ್ಬಿಡ್ತಾರೆ ಹಂಗೆ ನೀಡಕ್ಕೆ ಬಂದ್ಬಿಡ್ತೈತಿ ಆತು ತಗೊಳ್ಳೋ ನಾನು ಹೋಗಿ ಆಕಳ ನೋಡ್ಕೊಂಡು ಹಂಗೆ ಹೋಗಾನಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ನಾವು ಆರಾಮದ ನೋಡ್ರಿ ಕತೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ನಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಕತೆಗಳಿಗೆ ತೋರಿಸ್ರಿ ಅಂತ ಕೇಳ್ತಾ ಇದ್ದೇನೆ ರೀ ಕತೆಗಳು ನಿಮ್ಗೆ ಇಷ್ಟ ಆದರೂ ಅಂದ್ರೆ ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ಇವು ಕತೆಗಳು ನಮ್ಗೆ ಇಡ್ಸಾಕತ್ತವ್ರಿ ಇದೇ ಥರದ್ದು ಕತೆಗಳನ್ನ ಹಾಕೊಂತ ಹೋಗ್ರಿ ಜೊತೆ ಅಂತಂದು ಕತೆಗಳು ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಮತ್ತು ಯಾವ ಥರದ ಕತೆಗಳನ್ನ ಹಾಕೋಣ ಅಂತಂದು ನೀವು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳಿಗೆ ಸಪೋರ್ಟ್ ಮಾಡಿರಿ ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ ಇವತ್ತಿನ ಕತೆ ಹೆಂಗೆ ಬಂದೈತಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇವಾಗ ಜಗ್ಗಟ್ಟು ರಗಡ್ ಕೆಲಸ ಬಿದ್ದೈತಿ ಹೋಗಿ ಬಾಂಡೆ ಎಲ್ಲ ತಿಕ್ಕ ಇನ್ನು ಎತ್ಲದ ಗಿಟ್ಟಾನ ಎಲ್ಲ ಇರ್ವಲ್ವಕಾವು ನಡಿತೈತಿ ಸಂಜೆ ಮುಂದೆ ಬೇಕಂದ್ರೆ ಒಳಗೆ ಒಯ್ಯ ಕೊಡ್ತೈತಿ ಈಗಿನ ಬಾಂಡೆ ಅದಾವ ಜಗ್ಗಟ್ಟು ಓಸನು ಹೋಗಿ ಅಡುಗೆ ಹೀಗಾರ ನಿಂದಿರ್ತಾನತ್ತಾಗ ಎಡಿ ಮಾಡಕ್ಕೆ ಬರ್ತೈತಿ ಇಂದಾಗ ದೌಡ ಅಡುಗೆ ಆತಂದ್ರೆ ಇಲ್ಲಕ್ರ ಇವ್ರು ಏನು ಗಂಡ್ಮಕ್ಳು ಮನೆ ಬಂದ್ರೆ ನಿಂದ್ರಂಗ ಇಲ್ಲ ಉಣ್ಣಕ್ಕೆ ಆತಿಲ್ಲ ಅಂತ ಕೇಳ್ತಾರ ಒಂದು ಈಟು ಹೆಚ್ಚು ಕಮ್ಮಿ ಆತಂದ್ರೆ ಇಲ್ಲಿ ತಗೋರಿ ನಮ್ದು ಹೊರ ಐತಿ ಅಂತ ಹೋಗೇ ಬಿಡ್ತಾರ ದೌಡ ಪಾಯಸ ಅದನ್ನ ಮಾಡಿಬಿಡ್ತಾನೆ ಹೆಂಗದ್ರ ರೊಟ್ಟಿ ಅದಾವ ಯವ್ವ ಯಾರು ಮಾಡಿದ್ದಾರೆ ಕಸ ನೆಲ ಮಾಡತ್ಲೇ ದಮ್ಮ ಹತ್ತಕತಿ ದೊಡ್ಡ ಮನೆ ಮಾಡ್ಕೊಂಡದಕ್ಕೆ ಅದಕ್ಕೆ ಸಾಕು ಬೇಕಾಕತಿ ಇವತ್ತಾಗ ಅವಾಗ ಫೋನ್ ಹಚ್ಬೇಕು ಅಂತಾನೆ ಕೊಡಂಗ ಇಲ್ಲ ನೋಡೋಣ ಸಂಜೆ ಮುಂದೆ ಫೋನರ ಹಚ್ಬೇಕು ಅವಾಗ ಈಕಿ ಮಾನ್ಸ ನೋಡು ಹೋದಕ್ಕೆ ಒಂದು ಫೋನ್ ಮಾಡಿಲ್ಲ ಯಾಕೆ ಹೆಂಗದಿ ಅಂತಂದು ಇವ ಮಂಜಿಗೆ ಹೋಗಿ ಅವ್ರ ಮಾಸ್ತರ್ ಹತ್ರ ಭೇಟಿಯಾಗಿ ಒಂದಿಟ್ಟು ಹೇಳಿ ಬರ್ನ ಅಂತಾನೆ ಏನು ಒಳ್ಳೆ ಮಾತಾಡ್ತಿದ್ದಾನೋ ಅಂತ ಇವನು ಏನು ಅವ್ರ ಅಪ್ಪರ ಒಂದು ದಿವಸಕ್ಕೆ ನಮ್ಗೆ ಒಳ್ಳೆ ಮಾತಾಡಲಿಲ್ಲ ಏನಿಲ್ಲ ಮಾತಿಗೆ ಮಾತಾಡ್ತಾನ ಒಂದ್ಸರಿ ಹೋಗಿ ಭೇಟಿಯಾಗಿ ಬರ್ಬೇಕು ಅಂತಾನೆ ಕೊಡಕ್ಕವಲ್ಲ ನನಗೆ ಈಕೇನು ಪ್ರೇಮವ್ವ ಜಾಕೆಟ್ ಹಿಡ್ದಾಳ ಇಲ್ಲ ಮಾಡ್ಯಾಳ ಎಲ್ಲಿಗೆ ಹೊಂಟಾಳಲ್ಲ ನಿಂದ್ರು ಅದರ್ತಾನೆ ಪ್ರೇಮವ್ವ ಯಾಕ ಇವ ನಿಮ್ಮ ಮನೆಗೆ ಹೊಂಟಿದ್ ನೋಡಿ ನಾನು ಹಾಕಳನ ಹೊರ ಕಟ್ಟಿದ್ದೆ ದೌಡ ಒಂದಿಟ್ಟು ನೋಡ್ಕೊಂಡು ಹೋದ್ರ ತಡಿ ನಿಮ್ಮ ಮನೆಗೆ ಹೋಗೋಣ ಅಂತ ಅನ್ಕೊಂಡೆ ಏನು ನಾನು ಇಲ್ಲೇ ದೌಡ್ ಬಂದೆ ಸೈವ ಇಲ್ಲ ಕರೆ ನೀನು ಸಿಕ್ತಿದ್ದೇ ಇಲ್ಲ ಇವತ್ತು ಇಲ್ಲಕ್ಕ ನಾನು ನಮ್ಮವ್ವಾರು ಇವತ್ತು ಇದು ಮಾಡ್ಯಾರಕ್ಕ ಅಮಾಸಿ ಪೂಜೆ ಅಲ್ಲ ಹಂಗಾಗಿ ಇದನ್ನ ಹೋಳಿಗೆ ಅದನ್ನ ಮಾಡ್ಯಾರ ಅಂತಕ್ಕ ಉಣ್ಣಾಕ ಬಾರ್ವಾ ಅಂತಂದು ಕರೆದ್ರೆ ಹೊಂಟಿದ್ನಕ್ಕ ನಾನು ಯಾಕಕ್ಕ ಜಾಕೆಟ್ ಏನು ನಿಂದು ಅಲ್ಲ ತಂಗಿ ನಿನ್ನ ಗಂಡಿಲ್ಲ ಮಕ್ಕಳಿಲ್ಲ ಒಬ್ಬಕ್ಕೆ ಹೊಂಟಿ ತವ್ರ ಮನೆಗೆ ಇವ ಹುಡ್ರು ಶಾಲೆಗೆ ಹೋಗ್ಯಾವಕ್ಕ ನನ್ನ ಗಂಡ ಮತ್ತು ಕೆಲ್ಸಕ್ಕೆ ಹೋಗ್ಯಾನ ಸಂಜೆ ಮುಂದೆ ಹೋಗೊಂಡು ಬರ್ತೀವಿ ನೀವು ಹೋಗ್ಬಾ ಅಂತ ಅಂದ್ರೆ ಮತ್ತು ನಾನು ಹೊಂಟಿದ್ನಕ್ಕ ನಾನು ಹೊಲೆವು ಜಗ್ಗಟ್ಟದವು ಹೋಗಿ ಬಂದು ಹೊಲ್ಕತ್ತ ಕುಂತ್ರ ತೆಗಿಯತ್ತಾಗ ಫೋನ್ ಮಾಡಿಲ್ಲ ನಮ್ಮವ್ವ ಬಂದು ಹೋಗುವ ಯವ ಉಂಡು ಹೋಗು ಅಂತಂದು ತೆಗಿಯತ್ತಾಗ ಉಂಡು ಬಂದು ಕುಂತ್ರ ಅಂತಂದು ಹೊಂಟಿದ್ನಕ್ಕ ನಾನು ನಿಂದೇ ಜಾಕೆಟ್ ಹಿಡಿದಿಲ್ಲ ತಡಿಯಕ್ಕ ಹಿಡ್ಕೊಡ್ತಾನಂತ ಸಂಜೆ ಮುಂದೆ ನಿನ್ನ ಮೊಮ್ಮಗನ ಕಳಿಸು ಹಿಡಿದಿಟ್ಟಿರ್ತಾನೆ ಕೊಟ್ಟು ಕಳಿಸ್ತಾನೆ ಇವ ಪ್ರೇಮವ ಆದ್ರೆ ಏಟ್ ಲೇಟ್ ಮಾಡ್ತೀವ ನೀನಂತ ಇನ್ನು ಮೊನ್ನೆನೇ ಹೇಳಿ ಕೊಟ್ಟು ಬಂದ ನಿನಗೆ ನಂದು ಒಂದಿಟ್ಟು ದೌಡ್ ಹಿಡಿದಿಡವ ನಾನು ಮದುವೆ ಅದಾವು ಹೋಗೋವು ಮಾಡೋವದವು ನನಗೆ ಬೇಕು ಅಂತಂದು ಆದ್ರೆ ಇನ್ನೂ ಹಿಡಿದಿಲ್ಲ ಅಂತಿದ್ದೀವ ಸಂಜೆ ಮುಂದೆ ಏಟತ್ತಿದ್ರು ಹಿಡಿದಿಡವ
ನನ್ನ ಮೊಮ್ಮಗನ ಕಳಿಸ್ತಾನೆ ನೋಡಿ, ರೊಕ್ಕ ಕೊಟ್ಟು ಕಳಿಸಿರ್ತಾನೆ, ಹಿಡಿದು ಕೊಡು ಮತ್ತಂಗ ಕೊಡಬೇಡ. ಇಲ್ಲಿ ತಗೋ ಯಾಕ ಸಂಜೆ ಮುಂದೆ ನಾ ಈಗ ಹೋಗ್ಕಂತ ತಗೋ ಉಂಡ ಹೋದಕ್ಕೆ ನಿಂದು ಫಸ್ಟ್ ಜಾಕೆಟ್ ಹಿಡಿದ ಮುಂದಿನ ಕೆಲಸ ಮಾಡ್ತಾನೆ. ಜಾಕೆಟ್ ಕಟ್ ಮಾಡೋದವ ನಾನು ನಿಂದು ಹಿಡಿದಿಟ್ಟ ಮಾಡ್ತಾನೆ ತಗೋ, ಸಂಜೆ ಮುಂದೆ ಕಳಿಸು. ಆಯ್ತು ತಗೋ. ಪುಣ್ಯಾನೇವ ನಿಮ್ಮ ಮನೆ ಅಂತೇಳಿ ನಾನು ನೋಡು ಆಟೋ ದೂರ ನಡ್ಕೊಂಡು ಬರ್ಬೇಕತ್ತ, ನೀನು ಇಲ್ಲೇ ಸಿಕ್ಕತ್ತೆ ಚಲೋ ಆತ. ಇಲ್ಲಕ್ರ ಅಲ್ಲಿ ಹೋಗಿ ನೀನು ಇಲ್ಲೇ ಹಿಂಗೆ ಒಳ್ಳಿದ್ದೆ ಅಂದ್ರೆ ನಿಮ್ಮ ಅವ್ನ ಮನೆಗೆ ಹೋಗಿದ್ದೆ ಅಂದ್ರೆ ಮತ್ತು ಬೇಕಲ್ಲಿ ತನಕ ಹೋಗಿ ಬರ್ಬೇಕತ್ತು ನೋಡು. ಯಾಕೆ ಸಂಜೆ ಮುಂದೆ ನಿನ್ನ ಮೊಮ್ಮಗನ ಕಳಿಸಿ, ಏನು ಬರ್ತಿದ್ದಿ ನೀನು ಆಗ್ಲಲ್ಲ, ಕಳಿಸು. ಅದು ತಗೊಳ್ಳೋ, ನಾನು ಮನೆಗೆ ಹೋಗ್ಕನಿ. ನಮ್ಮದು ಅಡಿಗೆದು ಹಂಗೆ ಏನೇನು ಮಾಡಿಲ್ಲ ನೋಡಿ, ಎಲ್ಲ ಮಾಡ್ಬೇಕೀಗ, ಮಾಡಕತ್ತಿದ್ಲು ನನ್ನ ಸಸಿ. ಮತ್ತು ನಿನ್ನಂತೇಳಿ ಹೋಗಿ ಬಂದ್ರೆ ಆತಂತ ಹೊಂಟಿದ್ನವ ನಾನು ಹೋಗ್ಕಂತ ಹೋಗಂಗಾರ ಮನೆಗೆ. ಯಾಕ ಇಲ್ಲೇ ಸಿಕ್ಲು ಪುಣ್ಯ ನಂದು ಪ್ರೇಮವ ಏನೋ ಚಲೋ ಹೊಲಿತಾಳ. ಜಾಕೆಟ್ ಒಂದಿಟ್ಟು ಕೀ ಸಾಕಮ್ಮ ಹೊಲ್ದದ್ದು ಜಾಕೆಟ್ ಒಂದನೇ ಸರಿಯಾಗಿದ್ದಿಲ್ಲ, ಹಿಡಿದು ಕೊಡ್ತಾಳ ಅಂತ ಕೊಟ್ರೆ ಎಷ್ಟು ಯೂಸ್ ಮಾಡ್ತಾಳವ ತಾಯಿ. ಏನು ಅಡುಗೆ ಮಾಡೋದು ಏಟಾತು ಹಂಗೆ ಮಾಡೋದು ಅನ್ಕೊಂತಿರ್ತಾವೆ. ಮಾಡತ್ಲೇ ಅರ್ಧ ಗಂಟೆದಾಗ ಎಲ್ಲ ಅಡುಗೆನ ಹಾಕೋಕತಿ. ಹೆಸರು ಬೇಳೆ ಪಾಯಸ ಮಾಡೀನಿ, ಬೆಲ್ಲ ಹೆಸರು ಬೇಳೆ ಇದು ಒಂದು ಸ್ವಲ್ಪ ಸಾರು ಮಾಡೀನಿ. ಹಂಗೆ ಟಮಾಟೆ ಹಣ್ಣಿನ ಸಾರು, ಟಮಾಟೆ ಹಣ್ಣು ಕ್ಯೂಚ್ ಹಾಕಿ ಮಡಿಕೆ ಕಾಳು ನೆನೆ ಇಟ್ಟಿದ್ದೆ. ನಿನ್ನೆ ಎಂಥ ಚಲೋ ಮಾಡಿ ತಂದದ್ದು ಇಟ್ಟಿದ್ದ. ಸ್ವಲ್ಪ ಕೊತ್ತಂಬರಿ ಹಸಿಮೆಣಸಿಕಾಯಿ ಇದು ಬೆಳ್ಳುಳ್ಳಿ ಅದನ್ನ ಹಾಕಿ ಪಲ್ಯ ಮಾಡಿದೆ. ರೊಟ್ಟಿ ಸಂಜೆ ಮುಂದೆ ಸುಟ್ಟಿಟ್ಟಿದ್ದೆ. ನಿನ್ನೆ ಇವತ್ತು ಮತ್ತು ಅಮಾಸಿ ಒಂದಿಟ್ಟು ಪಾಯಸ ಅದನ್ನ ರೆಡಿ ಮಾಡಿದ್ರೆ ಆತ ಅಂದು. ಅತ್ತೆಯರು ಪ್ರೇಮನ್ ಅಂತೇಳಿ ಹೋಗ್ಬಿಡ್ತಾನೆ ತಡೆಯವ ಅಂತ ಹೋದ್ರೆ ಇನ್ನೂ ಬಂದಿಲ್ಲ. ಎಲ್ಲಿ ಹಿಡಿಸ್ಕೊಂಡು ಬರೋಕೆ ಜಾಕೆಟ್ ನಿಂತ್ರ ಏನ ಜ್ಯೋತಿ ಅಲ್ಲೇ ಹೋಗಿ ಬಂದ್ರೇನು ರೀತಿಯಾರ ಹಿಡಿದು ಕೊಟ್ಲ ಜಾಕೆಟ ಹೋಗಾಯವ ಆಕೆ ಎಲ್ಲಿ ಹಿಡಿದಿಡ್ಬೇಕು. ಹೋಗಿ ಇನ್ನು ಪುಣ್ಯಾಕ ಹೋಗ್ಲಿಲ್ಲವ ನಾ ಇನ್ನು ಹಿಂದೆ ದನಗಳು ಇದ್ವು ನೋಡು, ಹಿಂದೆ ಬಿಸಿಲಾಗಿದ್ವು ಅಂತಂದಂಗ ಇನ್ನು ಹೊಂಟಿದ್ ನೋಡುವ ಇತ್ಲಾಗ ಬಂದ್ಲ ಅವ್ರ ಅವ್ರ ಮನೆಗೆ ಹೊಂಟದ್ಲ ಅಂತ. ಜಾಕೆಟ್ ಹಿಡಿದಿಲ್ಲಕ್ಕ ಇನ್ನು ಸಂಜೆ ಮುಂದೆ ಹಿಡಿತೇನೆ, ನಿನ್ನ ಮೊಮ್ಮಗನ ಕಳಿಸು ಅಂತ ಅಂದ್ಲವ. ಹೇಳಿ ಬಂದೆ ನೋಡು, ನಾನು ನಮ್ಮ ಮದುವೆ ಅದಾವ ಹೋಗವು ಮಾಡವು ಹಿಡಿದಿಡವ ನೀನು ಅಂತಂದು ಹೇಳಿ ಬಂದೆ. ಚಲೋ ಆತ್ ಬಿಡ್ರಿ ಐತಿರ. ಇನ್ನು ಪುಣ್ಯಾಕ ಮನೆ ಕಡೆ ಹೋಗ್ಲಿಲ್ಲ, ಇಲ್ಲೇ ಸಿಕ್ಲಲ್ಲ, ಇಲ್ಲಕ್ರ ಅಲ್ಲಿ ತನಕ ಹೋಗಿ ಮತ್ತೆ ವಾಪಸ್ ಬರ್ಬೇಕತ್ತು. ಹ್ಞೂ ಅದ್ ನಾನು ಕನ್ಯಾನು ಅಣ್ಣ ಅಡಿಗೆ ಎಲ್ಲ ಆತ್ರಿ ಐತಿರ. ಇದನ್ನು ಹೆಸರು ಬೇಳೆ ಪಾಯಸ ಮಾಡೀನಿ, ಹೆಸರು ಬೇಳೆ ಬೆಲ್ಲ ಅದು ಇತ್ತು ಅಂದು ಒಂದೀಟ ತುಪ್ಪ ಹಾಕೀನಿ. ಇದನ್ನು ಟಮಾಟೆ ಹಣ್ಣು ಕ್ಯೂಚಿ ಸಾರು ಮಾಡೇನ್ರಿ ಐತಿರ. ಇದು ಮಡಿಕೆ ಕಾಳು ಚಲೋ ಬಂದದ್ದು ಮಳಿಕೆ, ಹಂಗಾಗಿ ಮಡಿಕೆ ಕಾಳು ಪಲ್ಯ ಮಾಡಿ ರೊಟ್ಟಿ ಸಂಜೆ ಮುಂದೆ ಸುಟ್ಟಾವಿದ್ವಲ್ಲ ಒಂದೀಟು ಈಗ ಗಾಳಿಗಿರ್ಲಿ ದಡ್ಡಾಗ ಇಟ್ಟಿದ್ದೆ ಮುಚ್ಚಿ ತೆಗೆ ತಗದ ಗಾಳಿಗಿರ್ಲಿ ಅಂತಂದು ಇಟ್ಟನ್ರಿ ಐತಿರ. ಚಲೋ ಆತು ಬಿಡವ ಅಡಿಗೆ ಆದಂಗೆ ಆತು. ಇದು ಎಡಿ ಒಂದು ದೇವ್ರ ಮುಂದೆ ಎಡಿ ಒಂದು ಇಟ್ಬಿಟ್ರೆ ಚಲೋ ಆಕತಿ. ನಾವು ಹೋಗಿ ಎಡಿ ಮಾಡಿಬಿಡ್ತಾನೆ ತಗೊಳವ. ತಡ್ರಿ ಐತಿರ ಮತ್ತು ಪಾಯಸ ಎಡಿ ಮಾಡ್ಬಂತ್ರಂತ ಒಂದಿಟ್ಟು ಬಟ್ಲಕ್ಕೆ ಹಾಕೊಡ್ತೇನೆ. ಹ್ಞೂ ಹಾಕೊಡು. ತಗೊಳ್ರಿ ಐತಿರ, ಇದನ್ನು ಬಟ್ಲನ ಇಟ್ಟು ಎಡಿ ಮಾಡಿಬಿಡ್ರಿ. ಈಗ ಬಂದೇನಪ್ಪ ಕೈಕಾಲು ತಗೋ ಹೋಗು, ಒಳಗೆ ಹೋಗು. ಜ್ಯೋತಿ ಒಳಗದ ನೋಡು. ಹ್ಞೂ ಯವ್ವ ತಗೋ ಒಳಗದಾಳೆ. ಏನು ಅಡುಗೆ ಕೊನೆಗದಾಳೆ? ಹ್ಞೂ ಯಪ್ಪ ಅಡುಗೆ ಕೊನೆಗದ ನೋಡು. ರೀ ಅಲ್ಲೇ ಎಷ್ಟು ದೌಡು ಬಂದಿರಲ್ಲ ಹೊಲದಿಂದ, ಈ ಬಂದ್ರೇನು? ಹೊಲದಿಂದ ಬರಾಕತ್ತಿದ್ವಿ. ಇವರು ನಿಂಗಪ್ಪಣ್ಣರು ಅಡಿಕೆ ಪೂಜೆ ಮಾಡಾಕತ್ತಿದ್ರು. ಮತ್ತು ಅಪ್ಪ ಅಲ್ಲೇ ಉಣ್ತಾನಪ್ಪ, ನಾನು ಮನೆಗೆ ಹೋಗಿ ನೀನು ಮತ್ತೆ ಅಂತಂದು ನಾನು ಕರೆದ್ರು ಅವರು. ನಾನು ಅಲ್ಲಿ ತೊಗೋರಿ ಅಂತಂದು ಅಪ್ಪಗೆ ಹೇಳಿ ಮನೆಗೆ ಹೋಗಿ ಉಂಡು ಬರ್ತಾನೆ ತೊಗೊಳಪ್ಪ ನಾನು ಅಂತ ಬಂದೆ. ಅಡಿಗೆ ಆಗೈತೇನು? ಹ್ಞೂ ರೀ ಅಡಿಗೆಲ್ಲ ಆಗೈತಿ, ನೀಡ್ತಾನೆ ತಡ್ರಿ. ಅತ್ತೆಯರು ಎಡಿ ಮಾಡ್ಕೊಂಬರ್ತಾನೆ ತಡಿವ, ಎಡಿಗೆ ಇಟ್ಟು ಬರ್ತಾನೆ. ಪಾಯಸ ಮಾಡಿದ್ನಿ ರೀ, ಇದು ಹೆಸರು ಬೇಳೆ ರೀ ಬೆಲ್ಲ ಅದು ಇತ್ತಲ್ಲ, ಹಂಗಾಗಿ ಹೆಸರು ಬೇಳೆ ಪಾಯಸ ಮಾಡೀನಿ. ಟಮಾಟೆ ಹಣ್ಣಿನ ಸಾರು ಮಾಡಿ ಮಡಿಕೆ ಕಾಳು ಪಲ್ಯ ಮಾಡಿದ್ನಿ. ರೊಟ್ಟಿ ಇದ್ವಲ್ರಿ ರಾತ್ರಿ, ಹಾಗಾಗಿ ಪಲ್ಯ ಮಾಡಿದ್ನಿ. ನೀಡ್ತಾನೆ ತಡ್ರಿ. ನನಗೆ ಒಂದು ಸ್ವಲ್ಪ ಹಾಕು ಪಲ್ಯ, ಇದನ್ನು ಪಾಯಸನ ಒಂದು ರೊಟ್ಟಿ ಕೊಡು, ಪಲ್ಯ ಹೆಚ್ಚಿಕೊಡು ತಾಟ್ನಾಗ. ಹ್ಞೂ ರೀ ಹೆಚ್ಚಿಕೊಡ್ತೇನೆ. ತಗೊಳ್ರಿ ಪಲ್ಯ ಸ್ವಲ್ಪ ಚೆನ್ನಾಗಿ ಒಂದು ರೊಟ್ಟಿ ಇಟ್ಟಾನಿ, ಪಾಯಸ ಕೊಡ್ತಾನೆ ತಡ್ರಿ. ಪಾಯಸ ತಿನ್ನುವಂತ್ರಂತ ರೊಟ್ಟಿ ಪಲ್ಯ. ತಗೋರಿ ಪಾಯಸನ ತಿಂದು ಆಮೇಲೆ ರೊಟ್ಟಿ ತಿನ್ನುವಂತ್ರಂತ. ಪಾಯಸ ಚಲೋ ಆಗೈತೆ ನೋಡು. ಹ್ಞೂ ರೀ ನಾನು ನೀವು ಇಲ್ಲ ಬರೋ ಜೀವ ಪಾಯಸಗಳಿಗೆ. ಅದ್ರಾಗ ಅಮಾಸಿ ಉಳಿದಿಸ್ ಮಾಡ್ಲಿಲ್ಲಕ್ರ ಭಯಕತ್ತಿರಲ್ರಿ, ಹಾಗಾಗಿ ಮಾಡಿದೆ ನಾನು ಅಂತಟಗ. ಇವನು ಮಂಜನ ಆಟ ಕಟ್ಟಾರಿ ತಿನ್ನಂಗ ಇಲ್ಲ, ಪಾಯಸ ಮಾಡಿದ್ರೆ ಹಂಗೆ ಊರು ಮಾರುದ್ದ ಬೀಳ್ತಾನೆ. ಇವ ಪಾಯಸ ಇದಕ್ಕೆ ಮಾಡಕ್ಕೆ ಹೋಗಿದ್ದಿ ಅಂತಂದು ಮತ್ತು ನೀವು ತಿಂತೀರಿ ಅಂತಂದು ಮಾಡಿದ್ನಿ ನಾನು. ಮತ್ತು ಬರ್ತೀರಿ ಹೊಲದಿಂದ ಅಂತಂದು. ಚಲೋ ಆಗೈತೆ ಪಾಯಸ. ಅವರು ಫೋನ ಮಾಡಿಲ್ರಿ, ಯಾಕೆ ಅವ್ವ ಅಪ್ಪ ಆಕಿ ಮಾಂಸ ಓದಾಕಿ ಮಾಡ್ತಾನೆ ತಗೋ ಅಂತ ಅಂದಾಕಿ ಫೋನ ಮಾಡಿಲ್ಲ. ನನಗೂ ಬರೀ ಅವು ಇವು ಕೆಲಸದ ಗದ್ಲದಾಗ ಒಟ್ಟ ಮಾಡೋಕೆ ಕೊಡಿಲ್ಲ. ಒಂದಿಟ್ಟು ಸಂಜೆ ಮುಂದೆ ಬರ್ತಿರಲ್ಲ ಒಂದಿಟ್ಟು ಹಚ್ಕೊಟ್ರಿ, ಫೋನ್ ಮಾತಾಡ್ತಾನೆ. ಅವನಂತೇಳಿ ಮಾತಾಡೇ ಇಲ್ಲ. ಅಯ್ಯಯ್ಯ ಮಾನ್ಯ ಮಾಡಿತ್ತ ನಿಮ್ಮವ್ವ. ನಾನು ಅತ್ತಿಯರು ಕೊಡಪ್ಪ ಮತ್ತು ಜ್ಯೋತಿ ಅಂತೇಳಿ ಅಂತ ಅಂದರು. ಹೋಗಿ ಮನ್ಯಾಗ ಮಾಡ್ತಾನೆ ತೊಗೊಳ್ರಿ ಅತ್ತಿಯರ ಅಂದಕ್ಕೆ ನನಗೂ ನನಗೆ ಲಕ್ಷಣ ಇಲ್ಲ ನೋಡು. ಸಂಜೆ ಮುಂದೆ ಹಚ್ಕೊಡ್ತಾನೆ ತಗೋ, ನಾನು ಈಗ ಹೊಲಕ್ಕೆ ಹೋಗ್ಬೇಕು, ಸಂಜೆ ಮುಂದೆ ಹಚ್ಕೊಡ್ತಾನಂತ. ನೀವು ಹಿಂಗೆ ನೋಡಿ ಒಟ್ಟು ಅಲ್ಲ ನೆನಪಿಂದ ಕೊಡ್ರಿ ಅಂತ ಅಂದಾಗ ಮನೆ ಬಂದು ಹೇಳ್ಬೇಕಾ ನನಗೆ? ಹೇಳ್ಯಾರ ಹೇಳಿಲ್ಲ ಏನಿಲ್ಲ. ನಾನು ಯಾಕೆ ಮಾಡಿಲ್ಲ ಅಂತೇನೆ.
ಅಲ್ಲ ಜ್ಯೋತಿ, ನನಗೂ ಒಂದು ಲಕ್ಷಣ ಏನು ಅದ್ರಾಗ ಒಳ್ಳೆ ಭತ್ತ ಕೊಯ್ಸಾಕತ್ತಿದ್ವಲ್ಲ ಅವಾಗ ಮಾಡಿದ್ರು. ಮಿಷನಿಂದ ಗದ್ಲದಾಗ ಕೇಳಿ ಅಲ್ಲಿ ನೋಡು. ಸಂಜೆ ಮುಂದೆ ನೆನಪಿಂದ ಕೊಡ್ರಿ, ಹಚ್ತೇನೆ, ಮಾತಾಡ್ತೇನೆ. ನಾನು ಎಷ್ಟು ದಿವಸ ಆಯ್ತು ನೋಡು ಅವ್ವ 4 ದಿವ್ಸ ಬಿಟ್ಟು ಬಾರುವ, ಒಂದು 2 ದಿವ್ಸ ಇದ್ದು ಹೋಗಂತೆ ಅಂತ ಅಂದಿತ್ತು. ಎಲ್ಲಿ ಹೋಗೋಕ್ಕಾಗಲ್ಲ, ಏನಿಲ್ಲ, ಬರೀ ಕೆಲಸದ ಗದ್ದಲದಾಗ. ಹೋಗಬಾರ್ಲ, ಯಾರು ಬೇಡ ಅಂದ್ರೆ ನಿನಗೆ ಹೂವು ಮಾಡ್ತೈತಿ ಮನ್ಯಾಗ. ಒಂದು 2 ದಿವಸ ಹೋಗು ಅಂದ್ರೆ ಹೋಗಂಗಿಲ್ಲ ನೀನು. ಹೋಗಂತ ತಗೋರಿ ಹಂಗಾರೆ. ನಾನು ಒಂದು ಸಾಲಿ ಸುಟ್ಟಿ ಕೊಡಲಿ, 2 ದಿವಸ ಹೋಗ್ಬಿಡ್ತಾನಂತ, ಶನಿವಾರ ಭಾನುವಾರ. ಇವತ್ತಿನ ಕತೆ ನಿಮಗೆ ಹೆಂಗೆ ಅನ್ನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಸ್ನೇಹಿತರೆ. ಹಿಂಗೆ ನೋಡ್ರಿ, ಒಟ್ಟು ಗಂಡ್ಮಕ್ಳು ಮನ್ಯಾಗ ಬಂದಾಗ ಏನಾರ ಹಿಂಗೆ ಮಾತಾಡ್ಕೊಂತ ಕುಂದಿರ್ತಾವೆ. ಒಟ್ಟು ಮನ್ಯಾಗಿಂದ ಕೆಲಸದ್ದು, ಊರಿಗೆ ಹೋಗೋದು ಮಾಡೋದು, ಹಿಂಗೆ ಗಂಡ್ಮಕ್ಳು ಭಾಳ ಜನ ನೆನಪಾರಿರ್ತಾರೆ. ಹೆಣ್ಮಕ್ಳ ಕಡೆ ಫೋನ್ ಇಲ್ಲಕ್ರೆ ಹಿಂಗೆ ನೋಡ್ರಿ ಪರಿಸ್ಥಿತಿ. ಫೋನ್ ನೆನಪಾರಿರ್ತಾರೆ. ನಾವು ಕೇಳಿದ ಮ್ಯಾಗ ಹೇಳ್ತಾರೆ, ಹೌದು ಹಚ್ಚಿದ್ರು ನೋಡು ನನಗೆ ಲಕ್ಷ್ಯ ಆಗಲಿಲ್ಲ ಅಂತಂದು. ನಿಮ್ಮ ಮನ್ಯಾಗ ಹಿಂಗೆ ಇರ್ತಾರೇನ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಯಾರ ಫೋನ್ ಮಾಡಿದ್ರೆ ಇಲ್ಲ ನೆನಪಾರೇನಿ ಅಂತಂದು ಹಿಂಗೆಲ್ಲ ಮಾತಾಡ್ತಿರ್ತಾರಲ್ರಿ ಗಂಡ್ಮಕ್ಳು. ಇವತ್ತಿನ ಕತೆ ನಿಮಗೆ ಒಂಚೂರಾದ್ರೆ ಇಷ್ಟ ಆದರೆ ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ನಿಮ್ಮ ಭೇಟಿ.